ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಅಲ್ಲಿ ನನ್ನ ಅಳಿಯ ಬಂದೇನೆ, ಮುದ್ದಿನ ಅಳಿಯ ಏನೋ ತಿಂತಾ ಇದ್ದಾನೆ. ಹೊಟ್ಟೆ ಹಶ್ವಾಗಿತ್ತೆ ಅಂತೆ, ಅದಕ್ಕೆ ಹಪ್ಳ ತಿಂತಿದ್ದಾನೆ. ಟೀಗೆ ಇಟ್ಟಿದ್ದೀವಿ, ಟೀ ಮಾಡಬೇಕು. ಟೀ ಬೇಡ ಅಂತ ಅವನಿಗೆ ಹಪ್ಳ ತಿಂತಿದ್ದಾನೆ. ಇದು ನಾನು ಅಂತಾನೆ. ಯಾರೆಲ್ಲ ವೀಡಿಯೋಸ್ ನೋಡ್ತೀರೋ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿದ್ರೆ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅವರು ಹೋಮ್ವರ್ಕ್ ಮಾಡ್ತಿದ್ದಾರೆ, ಸ್ವಲ್ಪ ಬ್ಯಾಲೆನ್ಸ್ ಉಳಿದಿತ್ತಂತೆ, ಅವರು ಹೋಮ್ವರ್ಕ್ ಮಾಡ್ತಿದ್ದಾರೆ. ಬಂದರು. ಏನು ಮಾಡೋಕ್ಕೆ ಹೋಗಿದ್ದೆ ಅಪ್ಪು ಒಳಗೆ? ಅಪ್ಪು ಏನು ಸೀಸಕೊಂಡಿನೋನಾ? ಹಾಂ, ಬೊಬ್ಬು ಹೋದಾಯ್ತು. ಏನೋ ವಿಶೇಷ ಪೂಜೆ ಇದೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಬಂದು ಸ್ವಲ್ಪ ಏನದು ಬಿಸಿಬೇಳೆಭಾತ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಬೇಳೆ, ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಏನು ಟೊಮೊಟೊ ಇದೆ ಅದು ಸ್ವಲ್ಪ ಸಾಂಬಾರಿಗೆ ತೊಗೊಂಡಿದ್ದೆ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕಬೇಕು. ಆಮೇಲೆ ಹಾಕ್ತೀನಿ ನಾನು. ಈಗ ಬೇಳೆ ಸ್ವಲ್ಪ, ಅಕ್ಕಿ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪನೇ ಮಾಡ್ತೀನಿ. ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಜಾಸ್ತಿನೇ ಆಗುತ್ತೆ ಅಂತ ಸ್ವಲ್ಪ ಕಡಿಮೆನೇ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ, ತೊಳಿಬೇಕಲ್ವ, ಚೆನ್ನಾಗಿ ವಾಶ್ ಮಾಡಬೇಕು. ಅದು ವಾಶ್ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ವಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು. ಒಂದು ಸಲ ತೊಳ್ಕೊಂಡ್ರೆ ಸಾಕು, ಏನು ಹಗಲೆಲ್ಲ ತೊಳ್ಕೊಳೋದೇನು ಬೇಡ. ಆಮೇಲೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಕಡಿಮೆ ಹಾಕಿದ್ರೆ ಅನ್ನ ಥರ ಆಗಿಬಿಡುತ್ತೆ. ನೀರು ಸ್ವಲ್ಪ ಜಾಸ್ತಿ ಹಾಕಿ ಬೇಯಕ್ಕೆ ಬಿಡಬೇಕು. ಇದು ವಿಶಾಲ ಆಗಬೇಕು. ಇದು ಸ್ವಲ್ಪ ನೀರು, ಆಮೇಲೆ ಅರಶಿನ ಪುಡಿ ಸ್ವಲ್ಪ ಹಾಕ್ತೆ, ಸ್ವಲ್ಪನೇ ಹಾಕ್ತೆ. ಇನ್ನೂ ಸ್ವಲ್ಪ ಹಾಕೋಣ ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ತೊಗೊಂಡೆ. ಅರಶಿನ ಪುಡಿ ತೊಗೊಂಡು ಹಾಕಿದೆ. ಹಾಕ್ಬಿಟ್ಟು ಸ್ವಲ್ಪ ನೋಡಿ, ಇಲ್ಲಿ ಏನು ಕಮ್ಮಿ ಆಯಿತು, ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ರೆ ಅದು ತಳ ಅಂಟಲ್ಲ ಅಂತೇಳ್ಬಿಟ್ಟು ಎಣ್ಣೆ ಹಾಕ್ತೀನಿ. ಸ್ವಲ್ಪನೂ ಎಣ್ಣೆನೇ ಹಾಕೋಬೇಕು. ತರಕಾರಿ ಬೇಕಾದ್ರೆ ನೀವು ಹಾಕೋಬೋದು ಯಾವುದಾದ್ರೂ. ನಾನಿಲ್ಲಿ ಆಲೂಗಡ್ಡೆ, ಬೀನ್ಸ್ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಕ್ಯಾರೆಟು, ಕ್ಯಾಬೇಜು ಎಲ್ಲ ಹಾಕ್ಬೋದು. ಇಲ್ಲ, ನಾನು ಆಲೂಗಡ್ಡೆ, ಬೀನ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಇದು ಒಂದು ಆಲೂಗಡ್ಡೆ ತೊಗೊಂಡಿನಿ, ಒಂದೆರಡು ಬೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋದಷ್ಟೇ. ಎಣ್ಣೆ ನೋಡಿ, ಎಣ್ಣೆನೂ ಹಾಕಬೇಕು. ಎಣ್ಣೆ ಹಾಕಿದ್ರೆ ಬಿಡಿ ಬಿಡಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಬೇಕಿದು. 3 ವಿಷಲ್ ಕೂಗಿಸಿ ಆದಮೇಲೆ ಇದನ್ನು ಒಗ್ಗರಣೆಗೆ ಹಾಕೋಬೇಕು. ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಇಲ್ಲಿ ನಾನು ಎಣ್ಣೆನೇ ಆಲ್ರೆಡಿ ಅದರಲ್ಲಿ ಬಾಣಲೆಲಿತ್ತು, ಹಪ್ಪಳ ಕರೆದಿದ್ದು ಅದು ಎಣ್ಣೆ ಇತ್ತು. ಎಣ್ಣೆ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅದೇ ಬಾಣಲೆ ಇಟ್ಕೊಂಡೆ. ಎಣ್ಣೆ ಸ್ವಲ್ಪ ತೆಗೆದು ಜಾಸ್ತಿ ಇತ್ತಲ್ಲ, ಎಣ್ಣೆ ಸ್ವಲ್ಪ ತೆಗೆದ್ಬಿಟ್ಟು ಅದೇ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆನೂ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಇರಲಿಲ್ಲ. ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಒಂದು 2-3 ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಒಂದೆರಡು ದಪ್ಪ ಹೆಚ್ಕೋಬೇಕು. ಈರುಳ್ಳಿ ದಪ್ಪ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಂಗಾಗಿ ದಪ್ಪನೇ ಹೆಚ್ಕೊಂಡಿದ್ದೆ. ಸಣ್ಣವು 2 ಈರುಳ್ಳಿ ತೊಗೊಂಡಿದ್ದೆ, ದಪ್ಪ ಹೆಚ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು, ಅದೇನು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ. ಸ್ವಲ್ಪ ಮೀಡಿಯಮ್ ಇದರಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಾದ್ಮೇಲೆ ಈ ಕಡೆ ಟೊಮೊಟೊ ಇತ್ತಲ್ಲ, ಟೊಮೊಟೊ ಅಷ್ಟೇ ದಪ್ಪ ಹೆಚ್ಕೋಬೇಕು. ದಪ್ಪ ಹೆಚ್ಕೊಂಡು ಅದು ಟೊಮೊಟೊನೂ ಹಾಕಬೇಕು. ಟೊಮೊಟೊನೂ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು, ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೀವು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇಲ್ಲಿ ಟೊಮೊಟೊ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನಾನು ಇದಕ್ಕೆ ಹಾಕ್ಕೊತೀನಿ ಉಪ್ಪು, ಅದು ಬೇಳೆ ಎಲ್ಲ ಬೇಯಕ್ಕೆ ಹಾಕೋದ್ನಲ್ಲ, ಅದಕ್ಕೆ ಹಾಕೋದಿಲ್ಲ ಉಪ್ಪು, ಇದಕ್ಕೆ ಹಾಕ್ಕೊಬಿಡ್ತೀನಿ. ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಕೋಬೋದು, ಸಪ್ಪೆ ಆದರೆ. ಉಪ್ಪಾದರೆ ತೆಗಿಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಎಷ್ಟು ಬೇಕಷ್ಟೇ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೋಡಿ, ಒಂದು 5 ನಿಮಿಷ ಬಿಟ್ಟಿದ್ದೀನಿ ಬೇಯೋದಕ್ಕೆ. ಟೊಮೊಟೊ ಸಾಫ್ಟ್ ಆಗಲಿ ಅಂತ 5 ನಿಮಿಷ ಬಿಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ಆಗಿರುತ್ತೆ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅದಕ್ಕೆ. ಆಮೇಲೆ ಇಲ್ಲಿ ಬಿರಿಯಾನಿ ಬಿಸಿಬೇಳೆಭಾತ್ ಪೌಡ್ರ್ ತೊಗೊಂಡು ಸ್ವಲ್ಪ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇದು ಹುಣಸೆಹಣ್ಣಿನ ರಸ ಹಾಕ್ಕೊಂಡೆ. ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ದೀವಿ, ಹುಣಸೆಹಣ್ಣಿನ ರಸ ಏನಕ್ಕೆ ಅನ್ಬೋದು. ಹುಣಸೆಹಣ್ಣಿನ ರಸ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ.
ಹಂಗಾಗಿ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡೆ. ಬೆಳ್ಳುಳ್ಳಿ ಜಜ್ಜಿ ಹಾಕೋಬೇಕಾಗಿತ್ತು, ಬೆಳ್ಳುಳ್ಳಿ ನಾನು ಹಾಕ್ಕೊಂಡಿಲ್ಲ, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ. ಇಷ್ಟೇ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಘಾಟೆಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕು. ಅದು ಎಷ್ಟು ಬೇಕಷ್ಟು ಕುದಿಯೋಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ. ಅದೆಲ್ಲ ನಮ್ಮ ಮನೇಲಿ ತಿನ್ನಲ್ಲ. ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಅದೆಲ್ಲ ನಮ್ಮ ಮನೇಲಿ ತಿನ್ನಲ್ಲ. ನನ್ನ ಮಗಳು ತಿಂತಾಳೆ, ಬಟ್ ಅವನು ತಿನ್ನೋದಿಲ್ಲ, ಅದಕ್ಕೋಸ್ಕರ ಹಾಕಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಉಳ್ದಿತ್ತಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ ಪೌಡ್ರನ್ನ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದೆ. ಜಾಸ್ತಿನೇ ಇರಬೇಕು ನೀರು. ಕಡಿಮೆ ಹಾಕ್ಕೊಂಡ್ರೆ ನೀರು ಆವಾಗವಾಗ ಅದಕ್ಕೆ ಹಾಕ್ತಾಯಿದ್ರೆ ಚೆನ್ನಾಗಿ ರುಚಿ ಇರೋಲ್ಲ. ಒಂದೇ ಸಲ ಹಾಕ್ಕೊಂಬಿಡ್ಬೇಕು, ಎಷ್ಟು ಬೇಕಷ್ಟು ನೀರು. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಲಾಸ್ಟಲ್ಲಿ ಹಾಕ್ಬೇಕಾಗಿತ್ತು, ಕುದಿಯೋಬೇಕಾದ್ರೆ ಹಾಕ್ಕೊಂಡೆ. ಪರವಾಗಿಲ್ಲ, ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕುದಿಬೇಕು, ಒಂದು 2 ಕುದಿ ಕುದ್ದ ಇಲ್ಲಿ ನಾನು ವಿಶಾಲ ಆಗಿದೆ, ತೋರಿಸ್ತೀನಿ ನೋಡಿ. ವಿಶಾಲ ಆಗಿದೆ ನೋಡಿ, ಇಷ್ಟು ಹಿಂಗಿದ್ರೆ ಸಾಕು. ಇದು ಒಂದು 3-4 ಜನ ತಿನ್ಬೋದು, ಹಂಗಿದೆ ನೋಡಿ. ಇಷ್ಟು ಮೆತ್ತಗೆ ಬೆಂದಿರಬೇಕು. ತರಕಾರಿ ಎಲ್ಲ ಕಾಣಿಸ್ತಾ ಇಲ್ಲ ನೋಡಿ, ಆಲೂಗಡ್ಡೆ ಒಂದೇ ಕಾಣಿಸ್ತಿದೆ, ಬೀನ್ಸು ಅದೆಲ್ಲ ಕಾಣಿಸ್ತಾ ಇಲ್ಲ. ಆಮೇಲೆ ಇದನ್ನು ಸ್ವಲ್ಪ ಅದು ಕುದೀತಾ ಇತ್ತಲ್ಲ ನೀರು, ಮಸಾಲೆ ಕುದೀತಾ ಇತ್ತಲ್ಲ, ಅದನ್ನು ಸ್ವಲ್ಪ ಎತ್ತಿ ಕೈಯಲ್ಲಿ ಇಟ್ಕೊಂಡು ಈ ಕುಕ್ಕರ್ನ ತೆಗೆದು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಮಸಾಲೆನ ಹಾಕ್ಕೊಂಡೆ. ಅಷ್ಟು ಮಸಾಲೆ ಹಾಕ್ಕೋಬೇಕು ನೋಡಿ. ಇಷ್ಟು ಮತ್ತೆ ನಾನು ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ, ಅದೇ ನೀರಿಗೆ ಬಿಟ್ಟೆ ನಾನು. ಅದೇ ನೀರಿಗೆ ಬಿಟ್ಟು ಚೆನ್ನಾಗಿ ನೋಡಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಫಸ್ಟೇ ಹಾಕೊಬಿಡ್ಬೇಕು, ಅಗಲೆಲ್ಲ ಹಾಕಿದ್ರೆ ರುಚಿನೂ ಆಗಲ್ಲ, ರುಚಿನೂ ಹಿಡಿಯಲ್ಲ. ಫಸ್ಟೇ ಹಾಕ್ಕೊಂಡ್ರೆ ರುಚಿ ಇರುತ್ತೆ. ಮಸಾಲೆಗೆ ಹಾಕ್ಕೊಬಿಡ್ಬೇಕು ನೀರು. ಹಂಗಾಗಿ ನಾನು ಮಸಾಲೆಗೆ ಹಾಕ್ಕೊಂಡೆ ನೋಡಿ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಷ್ಟು ತೆಳುಗಿರಬೇಕು. ಆವಾಗ ಅದು ಆರಿದ್ರೆ ಏನಾಗುತ್ತೆ, ಒಂದು ಮೀಡಿಯಮ್ ಇದರಲ್ಲಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಅದು ಅನ್ನ ಥರ ಆಗಿಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ, ಸರಿಯಾಗಲ್ಲ. ಉಪ್ಪು ಕಡಿಮೆ ಆಯಿತು ಅಂತ ನೋಡಿದೆ, ಕಡಿಮೆ ಇತ್ತು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುದಿಲಿಕ್ಕೆ ಬಿಟ್ಟೆ ಅದನ್ನು. ನೋಡಿ, ನೋಡ್ತಾ ಇರ್ಬೋದು ನೀವು, ಕುದೀತಾ ಇದೆ ಚೆನ್ನಾಗಿ. ಇಷ್ಟಿದ್ರೆ ಆರಿದ್ರೆ ಚೆನ್ನಾಗಿರುತ್ತೆ, ಆರಿದ್ಮೇಲೆ ಚೆನ್ನಾಗಾಗೋದು. ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆರಕ್ಕೆ ಬಿಟ್ಟು ನನ್ನ ಮಗ ಇಲ್ಲಿ ತಿಂಡಿ ಕೇಳ್ದ ಅಂತ ತಿಂಡಿ ಹಾಕ್ಕೊಂಡು ಹೋಗಿ ಅವನಿಗೆ ಕೊಟ್ಟೆ. ಅವನು ಏನು ಹೇಳ್ತಾ ನೋಡೋಣ. ಬಿಸಿಬೇಳೆ ಬಾತ್ ಅಂದರೆ ಇವನಿಗೆ ಅಲರ್ಜಿ. ಚೆನ್ನಾಯ್ತಾ ತಿನ್ನಂಗೆ ಆಗ್ತೈತು ಏನು? ನಾನು ಫ್ರೆಶ್ ಅಪ್ ಆಗಿ ಬಂದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಸ್ವಲ್ಪ ಅಲ್ಲೇನೋ ಕೆಲಸ ಇದೆ ಅಂತ ಬರೋಕ್ಕೆ ಹೇಳಿದ್ರು, ಹೋಗ್ಬೇಕಾಗಿತ್ತು, ಹೋಗಬೇಕು. ಫ್ರೆಶ್ ಅಪ್ ಆಗಿ ಬಂದೀನಿ. ನೋಡೋಣ, ಎಲ್ಲರೂ ಹೋದ್ರೆ ಹೋಗೋದು. ಅಬ್ಬು బాగున్నాయి కారం ఉన్నాయి కారంలే తిని ఇంకా ఆయిసై అందరికో ಇಲ್ಲ ಸೈ ಇಲ್ಲ చూడిద్దు ಅದು తీసేనినా ఇందో చూడిందో తీసేని చూడరా ಆಯ್ಸೈ. ಇವತ್ತು ಯಾಕೋ ತುಂಬ ಲೇಟಾಗಿ ಕೇಳಿದಾನು ಊಟ, ಅದಕ್ಕೆ ಸ್ವಲ್ಪ ತಿಂಡಿ ಮಾಡಿದ್ದು ಹಾಕ್ಕೊಟ್ಟಿನಿ. ತಿಂದ್ಬಿಟ್ಟು ಸಿಸರ್ಗೆ ಅಂಗನವಾಡಿಗೆ ಹೋಗ್ತಾನೆ, ಬಿಟ್ಟು ಬರಬೇಕು ಅವನ್ನ. ಆಮೇಲೆ ಸಿಕ್ತು. ಸಖತ್ ಟೇಸ್ಟಿ ಇದೆ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಲ್ಲಿ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೋಕ್ಕೆ ನಾನು ಸೂಪರ್ ಆಗಿದ್ದೀನಿ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯಾರೆಲ್ಲ ವೀಡಿಯೋಸ್ ನೋಡ್ತೀರೋ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಒಂದು ಲೈಕ್ ಮಾಡಿ. ಎಲ್ಲರೂ ಹೊರ್ಗಡೆ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರ ಜೊತೆಗೆ ಹೋಗ್ತಾಯಿದ್ದೆ. ಇವಾಗ ಒಬ್ಬಳೇ ಹೋಗಬೇಕು, ಬೇಜಾರಾಗ್ತೈತೆ. ನಡ್ಕೊಂಡು ಹೋಗೋಕ್ಕೆ ವೆಹಿಕಲ್ಸ್ ಯಾವೂ ಬರ್ತಾಯಿಲ್ಲ, ತುಂಬಾ ಬೇಜಾರು. ಅದೇ ಹೊರ್ಗಡೆ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರ ಜೊತೆಲಿ ಹೋದ್ರೇ ನಮಗೆ ಒಂಥರ ಅನುಕೂಲ ಜಾಸ್ತಿ. ಇಷ್ಟು ದೂರ ನಡ್ಕೊಂಬರ್ಬೇಕು, ಸುಸ್ತಾಗ್ತಾ ಇರುತ್ತೆ. ಹಾಗೆ ಹೊರಗಡೆ ಹೋಗ್ಬೇಕು, ಒಂದು ವೆಹಿಕಲ್ ಇಲ್ಲ ಏನಿಲ್ಲ, ಹೊರಗಡೆ
ನಡ್ಕೊಂಡು ಹೋಗ್ತಾ ಇರಬೇಕು. ಒಂದು ವೆಹಿಕಲ್ ಬರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಪಾಲಿ ಬಂದಿದ್ದು ಪಂಚಾಮೃತ ಎಲ್ಲ ನಮ್ಮದು ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ವೆಹಿಕಲ್ಸ್ ಒಂದು ಆವಾಗಲೇ ಒಂದು ಹೋಯ್ತು ಹತ್ತೋಣ ಅಂತ ನೋಡಿದೆ. ಯಾಕೋ ನನಗೆ ಬೇರೆಯವರು ಹೋದ್ರೆ ನಿಲ್ಸೋಂಗಾಗಲ್ಲ, ಅದಕ್ಕೆ ನಿಲ್ಲಿಸಲ್ಲ. ನಡ್ಕೊಂಡು ಹೋಗ್ತೀನಿ. ಒಂದು 1 ಕಿಲೋಮೀಟ್ರ್ ಇದೆ, 1.5 ಕಿಲೋಮೀಟ್ರ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ನಡ್ಕೊಂಡು ಹೋಗಿ ನೋಡಿರಿ. ಇಷ್ಟೊತ್ತಾದರೂ ನಾನು ಬಂದೀಗ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆದು ಒಂದು ವೆಹಿಕಲ್ ಇಲ್ಲ. ಅದಕ್ಕೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಬೇಜಾರು. ನಮ್ಮ ಮನೆಯವರೇ ಕಾಯ್ಬೇಕು ನಾವು, ಏನು ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಬೇರೆ ಬರ್ತಾಯಿದ್ದಾರೆ. ಸ್ವಲ್ಪ ಬುಕ್ಸ್ ಎಲ್ಲ ತೊಗೊಳೋದಿದೆ, ಅದಕ್ಕೆ ಹೋಗ್ತಾಯಿದ್ದೀನಿ. ಐಬ್ರೋಸ್ ಎಲ್ಲ ಮಾಡಿಸ್ಕೋಬೇಕು. ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬುಕ್ಸ್ ತೊಗೊಂಡು ಸ್ವಲ್ಪ ಜೀನ್ಸಿ ಸಾಮಾನು ತೊಗೊಳೋದಿದೆ, ಸ್ವಲ್ಪ ತೊಗೊಂಡು ಆಮೇಲೆ ಸಿಗ್ತೀನಿ. ಆಮೇಲೆ ನಾನು ಸ್ವಲ್ಪ ಶಾಪಿಂಗ್ ಅಂತ ಹೇಳೋದ್ನಲ್ಲ, ಶಾಪಿಂಗ್ ಹೋದೆ. ಶಾಪಿಂಗ್ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅತ್ತೆನೂ ಬಂದಿದ್ದರು. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ತುಂಬಾ ಜೋರು ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ಅದಕ್ಕೆ ಆಮೇಲೆ ಹೋಗ್ಬಿಟ್ಟು ನಮ್ಮ ಅತ್ತೆನ ಕರ್ಕೊಂಡು ಇಷ್ಟೆಲ್ಲ ಐಟಮ್ ತೊಗೊಂಡು ಬಂದು ಇಲ್ಲಿ ನೋಡಿ ಐಬ್ರೋನು ಮಾಡಿಸ್ಕೊಂಡೆ. ಐಬ್ರೋ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಇಷ್ಟೆಲ್ಲ ಐಟಮ್ ತೊಗೊಬಂದೆ. ಬೆಲ್ಲ, ಧನಿಯಾ, ಹುಣಸೆಹಣ್ಣು, ಹೆಸ್ರು ಕಾಳು, ಅಲಸಂದೆ ಕಾಳು, ಕಡಲೆ, ಶೇಂಗಾ ಬೀಜ ಎಲ್ಲ ತೊಗೊಂಡು ಸಾಂಬಾರ್ದಿಟ್ಟು ಮಾಡಬೇಕು, ಸಾಂಬಾರು ಪುಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತೊಗೊಂಡೆ. ಇದು ಉಪ್ಪಿನಕಾಯಿನೂ ತೊಗೊಂಡೆ, ಮತ್ತು 2 ಲೀಟ್ರ್ ಎಣ್ಣೆನೂ ಬೇಕಾಗಿತ್ತು, ತೊಗೊಂಡೆ. ಆಮೇಲೆ ಇಲ್ಲಿ ದೀಪದ ಎಣ್ಣೆನೂ ತೊಗೊಂಡಿನಿ. ಮತ್ತು ಇದು ಚಕ್ಕೆ, ಲವಂಗ, ಜೀರಿಗೆ ಸ್ವಲ್ಪ ಬೇಕಾಗಿತ್ತು, ಅದನ್ನು ತೊಗೊಂಡೆ. ಸಾಂಬಾರ್ದಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಾದಮೇಲೆ ಈ ಕಡೆ ಲವಂಗನೂ ತೊಗೊಂಡೆ. ಒಂದು 20 ರೂಪಾಯಿ ಸಾಕು, ಏನು ಜಾಸ್ತಿ ಯೂಸಿಗೆ ಹಾಕೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಕೊಬ್ಬರೆಣ್ಣೆ ಬಾಟ್ಲಿ ಇಂಪಾರ್ಟೆಂಟು, ಕೊಬ್ಬರೆಣ್ಣೆನೂ ತೊಗೊಂಡೆ. ಬೇರೆ ಶೀಟೇ ಯೂಸ್ ಮಾಡೋದು, ಅದನ್ನೇ ತೊಗೊಂಡು ವೈಟ್ ಶೀಟು ಒಂದು ಬಂಡ್ಲು ಫುಲ್ಲು ತೊಗೊಂಡು ಮತ್ತು ಇದು ಗೆರೆ ಶೀಟು ಒಂದು ಫುಲ್ಲು ಒಂದು ತೊಗೊಂಡೆ. ಮತ್ತು ಅಗಲೆಲ್ಲ ಆಮೇಲೆ ಇದೊಂದು ಬಂಡ್ಲು ತೊಗೊಂಡೆ. ಆಮೇಲೆ 30 ಎಕ್ಸೈಜು ಬರೆದಿದ್ರು, 30 ಎಕ್ಸೈಜು ತಗೊಂಡು ಈ ಪೆನ್ ತೊಗೊಂಡೆ. ಮತ್ತೆಲ್ಲ ಜಾಸ್ತಿನೇ ತೊಗೊಂಡೆ, ಹಂಗಾಗಿ ಸ್ವಲ್ಪ ದುಡ್ಡು ಜಾಸ್ತಿನೇ ಆಯಿತು, ಪರವಾಗಿಲ್ಲ. ಮತ್ತು ಅಲ್ಲಿ ಛತ್ರಿ ತೊಗೊಂಡೆ. ಇಷ್ಟೆಲ್ಲ ಐಟಮ್ ತೊಗೊಂಡು ಬಂದ್ವಿ ಮನೆಗೆ ಬಂದು ಇದನ್ನು ಜೋಡಿಸ್ಬಿಟ್ಟು ಇದನ್ನು ಮಾಡಿದೆ. ಆಮೇಲೆ ಇದನ್ನು ಸ್ವಲ್ಪ ಸಪ್ರೇಟ್ ಬೇಕಾಗಿತ್ತು, ಇದು 2 ಐಟಮ್ ತೊಗೊಂಡೆ. ಆಮೇಲೆ ತಿಂಡಿ ತೊಗೊಬಾ ಅಂತ ಹೇಳಿದ್ರು. ಇಷ್ಟು ತಿಂಡಿಗೆ 400 ರೂಪಾಯಿ ಆಯಿತು. ಇಷ್ಟು ತಿಂಡಿ ತೊಗೊಂಡೆ. ಅದು ಜಾಸ್ತಿ ತಿಂಡಿ ಯೂಸ್ ಮಾಡಲ್ಲ, ಬಟ್ ಏನಾರು ಹೊರಗಡೆ ಹೋಗಿದ್ರೆ ಅಷ್ಟೇ, ಯಾವಾಗಾದರೂ ಒಂದು ಸಲ ತೊಗೊಳೋದು. 100-150 ತೊಗೊಳ್ತಿದ್ವಿ. ನಮ್ಮ ಅತ್ತೆ ಇರೋದು ಕಾರಣಕ್ಕೆ ಜಾಸ್ತಿನೇ ತೊಗೊಂಡ್ರು, ಇಬ್ಬರೇ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ತಿನ್ನೋದು ಜಾಸ್ತಿ ಅಂತ ತೊಗೊಂಡ್ರು ಅಂತ ಹೇಳ್ಬಿಟ್ಟು ನಾನು ಏನೂ ಮಾತಾಡಿಲ್ಲ, ಸುಮ್ಮನೆ ಆದೆ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 7:30 ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಐಬ್ರೋ ಮಾಡಿಸ್ಕೊಬಂದೆ. ಐಬ್ರೋ ಇವಾಗ ಚೆನ್ನಾಗಿ ಕಾಣಲ್ಲ, ಬೆಳಗ್ಗೆ ಚೆನ್ನಾಗಿ ಕಾಣುತ್ತೆ. ಮಾಡಿಸ್ಕೊಬಂದೆ. ಇಲ್ಲಿ ನಾನು ಏನಂತಾರೆ ಆ ಕಡೆಲ್ಲ ಹುಚ್ಚೆಳ್ಳು ಅಂತಾರೆ, ಈ ಕಡೆ ಏನು ಆ ಕಡೆ ಹುಚ್ಚೆಳ್ಳು ಅಂತಾರೆ, ಈ ಕಡೆ ನಾವು ಏನಂತೀವಿ ಕುರ್ಷಣಿ ಅಂತೀವಿ. ಆ ಚಟ್ನಿ ಮಾಡೋಕ್ಕೆ ತೊಗೊಂಡಿದ್ದೀನಿ, ಆಮೇಲೆ ಹೇಳ್ತೀನಿ. ಇದೇನಂತಾರೆ ಅಂದರೆ ನಮ್ಮ ಭಾಷೆಯಲ್ಲಿ ಹುಚ್ಚೆಳ್ಳು ಅಂತಾರೆ, ಹುಚ್ಚೆಳ್ಳು ಅಂತಾರೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಎಣ್ಣೆ ಎತ್ತೋದ್ರಲ್ಲಿ ಸ್ವಲ್ಪ ಏನು ತೊಂದರೆ ಇಲ್ಲ, ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಫ್ರೈ ಮಾಡಿಕೊಂಡೆ. ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಎಣ್ಣೆಲಿ ರೋಸ್ಟ್ ಆಗಬೇಕು, ಚೆನ್ನಾಗಿರುತ್ತೆ. ಬೇಕಾದರೆ ಎಣ್ಣೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ, ನಿಮ್ಮಿಷ್ಟ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕ್ಕೊಂಡೆ. ಹಸಿಮೆಣ್ಸಿಕಾಯಿ ನಾವು ಯೂಸ್ ಮಾಡಲ್ಲ ಜಾಸ್ತಿ, ಸ್ವಲ್ಪ ತಿಂಡಿಗಷ್ಟೇ ಯೂಸ್ ಮಾಡೋದು. ಒಣಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಆಮೇಲೆ ಈ ಕಡೆ 1-2 ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ ಆಲ್ರೆಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಕಡೆ ಸ್ವಲ್ಪ ಜೀರಿಗೆ ತೊಗೊಳೋಣ ಅಂತ ಜೀರಿಗೆನೂ ತೊಗೊಂಡು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಇರಬೇಕು ಜೀರಿಗೆ, ಚೆನ್ನಾಗಿರುತ್ತೆ. ಅದನ್ನ ಫ್ರೈ ಮಾಡಿಕೊಂಡೆ. ನೀನು ಮುಚ್ಕೊಂಡು ಮತ್ತೆ ನನಗೆ ಕೇಳಬೇಡ, ನೀನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇಲ್ಲಿ ನಮ್ಮ ಮನೆಯವ್ರು ಏನೋ ಕೇಳ್ತಾರೆ ನೋಡಿ. ಇವರು ಬರೀ ಅವ್ರಿಗೆ ದುಡ್ಡು ಕೊಡು, ಇವ್ರಿಗೆ ದುಡ್ಡು ಕೊಡು, ಮನೆಗಿರೋ ದುಡ್ಡೆಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಕೊಡ್ತಾರೆ. ನೋಡ್ರಿ ಹೇಳ್ತಿದಾರೆ, ಏನು ಕೊಡ್ತಾರ್ರಿ? ಹೌದಾ, ಹೇಳಿ ವಿಡಿಯೋದಾಗೆ. ನೋಡಲ್ಲ ಅಂದ್ರೆ ನಾನು ಹೇಳ್ತೀನಿ, ಅರ್ಥ ಆತಾ? ಬೇರೆಯವ್ರು ಯಾರು ನೋಡಲ್ಲ. ನಾವು ಕೆಲಸ ತಗೋ, ನಾವೇ ದುಡ್ಕೊಂಡು ನಾವೇ ತಿಂತೀವಿ. ಅವಾಗ ದಾನ ಧರ್ಮ ಮಾಡಿದ್ರೆ ಬೇರೆಯವರೆಲ್ಲ ನೋಡ್ತಾರಂತೆ, ಯಾರು ಬೇರೆಯವ್ರು ನೋಡಲ್ಲ.
ನಾವು ದುಡಿಬೇಕು, ನಾವು ತಿನ್ನಬೇಕು, ಅಷ್ಟೇ ಮಾಡಬೇಕು. ದಾನ ಧರ್ಮ ಮಾಡಬೇಕು, ಮಾಡಬಾರ್ದು ಅಂತ ಏನಿಲ್ಲ. ಯಾರಿಗೆ ಮಾಡಬೇಕು, ಕೈಲಾಗ್ಲಿದ್ದವ್ರಿಗೆ ಮಾಡಬೇಕು, ಕೈಲಾಗರಿಗೆ ಮಾಡಬಾರ್ದು. ಹೌದಾ ಇಲ್ಲ ಫ್ರೆಂಡ್? ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಅವ್ರದ್ದು ಊಟನೇ ಮುಗೀತಲ್ಲ. ಹುಚ್ಚಳ್ಳು ಅಂದರೆ ಕುರ್ಷಣಿ ಚಟ್ನಿ ತಿನ್ನೋಕ್ಕೆ ಅವ್ರಿಗೆ ಕಷ್ಟ, ಅವ್ರಿಗೆ ಕಷ್ಟ. ಅರೆ